ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಇರುವಂತಹ ಜನರಿಗೆ ಗೊತ್ತಿದೆ ಬೆಂಗಳೂರಿನ ಟ್ರಾಫಿಕ್ ಕಿರಿಕಿರಿ ಎಷ್ಟು ಮಟ್ಟಿಗೆ ಇರುತ್ತೆ ಅಂತ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇತ್ತೀಚೆಗೆ ಉದ್ಯಮಿಗಳು ವರ್ಸಸ್ ರಾಜ್ಯ ಸರ್ಕಾರ ಅನ್ನುವಂತಹ ಪರಿಸ್ಥಿತಿ ಎದುರಾಗಿತ್ತು. ಟ್ರಾಫಿಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದಕ್ಕೆ ಮುಕ್ತಿ ಹಾಡಬೇಕು ಅಂತಾನೆ ಅತಿ ದೊಡ್ಡ ಬ್ರಹ್ಮಾಸ್ತ್ರ ರೆಡಿ ಆಗಿದೆ, ಅದೇ ಟನಲ್ ರಸ್ತೆ. ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಗೆ ಸಿಕ್ಕೇ ಬಿಡ್ತಾ ಬ್ರಹ್ಮಾಸ್ತ್ರ. ಟ್ರಾಫಿಕ್ ಕಿರಿಕಿರಿ ಅನುಭವಿಸ್ತಾ ಇರೋರಿಗೆ ಇಲ್ಲಿದೆ ನೋಡಿ ಗುಡ್ ನ್ಯೂಸ್. ವಾಹನ ದಟ್ಟಣೆ ಕಡಿಮೆ ಮಾಡೋದಕ್ಕೆ ಯಾವುದು ಹಾಗಾದ್ರೆ ಆ ರಾಮಬಾಣ? ಬಹುತೇಕರಿಗೆ ಗೊತ್ತಿದೆ. ಸುರಂಗ ಮಾರ್ಗ ವಿರೋಧ ಮಾಡೋರು ಮಿಸ್ ಮಾಡದೆ ಸ್ಟೋರಿಯನ್ನ ನೋಡ್ಲೇಬೇಕು. ಟನಲ್ ರಸ್ತೆ ಬೆಂಗಳೂರಿಗೆ ಯಾಕೆ ಬೇಕು ಅನ್ನೋದ್ರ ಬಗ್ಗೆ ಎಕ್ಸ್ಪರ್ಟ್ ಮಾತಾಡಿದ್ದಾರೆ. ಈ ಸ್ಟೋರಿ ನೋಡಿದ ಮೇಲೆ ಟನಲ್ ರೋಡ್ ಬೇಕು ಅಂತ ಹೇಳೋದು ಪಕ್ಕಾ. ಯಾರು ವಿರೋಧ ಮಾಡ್ತಾ ಇದ್ರಲ್ಲ ಅವರು ಬೇಕು ಅಂತ ಹೇಳ್ತಾರೆ. ಗ್ಯಾರಂಟಿ ನ್ಯೂಸ್ ನಲ್ಲಿ ಎಲ್ಲೂ ಇಲ್ಲದ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ ಟನಲ್ ರಸ್ತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಗೆ ಟನಲ್ ರಸ್ತೆ ಒಂದೇ ಪರಿಹಾರ. ಟನಲ್ ರಸ್ತೆಯ ಅನುಕೂಲವನ್ನ ಸಾಮಾಜಿಕ ಚಿಂತಕ ವಿವರಿಸಿದ್ದಾರೆ. ಯುಟಿ ಜುಲ್ಫಿಕರ್ ಅಲಿ ಅಹಮದ್ ಅವರು ಟನಲ್ ರಸ್ತೆಯ ಇನ್ಸೈಡ್ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಟನಲ್ ರಸ್ತೆಯಿಂದ ಟ್ರಾಫಿಕ್ ಸಮಸ್ಯೆಗೆ ಪರಿಹಾರ ಗ್ಯಾರಂಟಿ ಅಂತೆ. ಟನಲ್ ರೋಡ್ ನಿರ್ಮಾಣದಿಂದ ಆದಾಯ ಕೂಡ ಹೆಚ್ಚಳ ಆಗುತ್ತೆ, ಟ್ರಾಫಿಕ್ ಕಿರಿಕಿರಿ ಕೂಡ ಕಡಿಮೆ ಆಗುತ್ತೆ. ಬಿಜೆಪಿ ನಾಯಕರು ವಿರೋಧ ಮಾಡೋದೇ ಅವರ ಕೆಲಸ ಆಗಿ ಹೋಗಿದೆ. ಟನಲ್ ರಸ್ತೆ ಎಕ್ಸಿಟ್ ಪಾಯಿಂಟ್ಗಳಲ್ಲಿ ಟ್ರಾಫಿಕ್ ಜಾಮ್ ಇರೋದಿಲ್ಲ ಅಂತ ಹೇಳ್ತಿದ್ದಾರೆ. ಅವಶ್ಯಕತೆ ಇದ್ದವರು ಮಾತ್ರ ಟನಲ್ ರೋಡ್ ಬಳಕೆ ಮಾಡ್ತಾರೆ, ಉಳಿದವರು ಕಾಮನ್ ಆಗಿ ಬೇರೆ ರಸ್ತೆಯಲ್ಲಿ ಹೋಗ್ತಾರಪ್ಪ. ಟನಲ್ ರಸ್ತೆಯಿಂದ ಓಲಾ, ಊಬರ್ ನಂತಹ ಚಾಲಕರಿಗೂ ಅನುಕೂಲ ಆಗುತ್ತೆ ಅಂತ ಹೇಳಿದ್ದಾರೆ. ಸುರಂಗ ಮಾರ್ಗದಿಂದ ಪಾರಂಪರಿಕ ತಾಣಗಳಿಗೆ ಯಾವುದೇ ರೀತಿಯಲ್ಲಿ ಹಾನಿಯಾಗಲ್ಲ. ಬಿಸ್ನೆಸ್ ಮಾಡೋರ್ಗೆ ಟನಲ್ ರೋಡ್ ಹೆಚ್ಚು ಅನುಕೂಲ ಆಗುತ್ತಂತೆ. ಯೋಜನೆಗೆ ವಿರೋಧ ಮಾಡೋದನ್ನ ಬಿಟ್ಟು ಅದಕ್ಕೆ ಬೆಂಬಲಿಸಿ ಅಂತ ಸಾಮಾಜಿಕ ಚಿಂತಕ ಕರೆ ಕೊಟ್ಟಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಇಡೀ ರಾಜ್ಯಾದ್ಯಂತ ಒಂದು ವಿಚಾರ ಭಾರಿ ಚರ್ಚೆ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ಸುರಂಗ ಮಾರ್ಗ ಅಂದರೆ ಟನಲ್ ರೋಡ್ ಅವಶ್ಯಕತೆ ಇದೆಯಾ ಅಂತ ಹೇಳಿ. ಒಂದು ಕಡೆ BJP ಇದನ್ನು ಅಪೋಸ್ ಮಾಡ್ತಾ ಇದೆ, ಇದು ಕೇವಲ ಒಂದು ವರ್ಗಕ್ಕೆ ಮಾತ್ರ ಸೀಮಿತ ಮಾಡುವಂಥ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಅಂಥೇಳಿ. ಮತ್ತೊಂದು ಕಡೆ ಇಲ್ಲ, ರಾಜ್ಯ ಸರ್ಕಾರ ಬೆಂಗಳೂರಿನ ಟ್ರಾಫಿಕನ್ನು ಕಡಿಮೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಸುರಂಗ ಮಾರ್ಗ ನಿರ್ಮಾಣ ಅನಿವಾರ್ಯ ಅನ್ನುವಂತಹ ಒಂದು ತನ್ನ ಕ್ರಮವನ್ನು ಸಮರ್ಥನೆ ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದೆ. ಮತ್ತೊಂದು ಕಡೆ ಬೆಂಗಳೂರಿನ ಉಸ್ತುವಾರಿ ವಹಿಸಿರುವಂತಹ DCM DK ಶಿವಕುಮಾರ್ ಇಲ್ಲ, ನನ್ನ ಈ ಒಂದು ಸುರಂಗ ಮಾರ್ಗ ನನ್ನ ಕನಸಿನ ಯೋಜನೆ, ಹಾಗಾಗಿ ಈ ಒಂದು ಯೋಜನೆಯನ್ನು ನಾನು ಮಾಡಿಯೇ ಸಿದ್ಧ. ಯಾಕೆಂತಂದರೆ ಬೆಂಗಳೂರಿನ ಟ್ರಾಫಿಕನ್ನು ಕಡಿಮೆ ಮಾಡಬೇಕು ಅಂತಂದರೆ ಈ ಒಂದು ಯೋಜನೆ ಅತ್ಯಮೂಲ್ಯ ಅನ್ನುವಂತಹ ಒಂದು ಸಮಜಾಯಿಷಿಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ನಿಜವಾಗ್ಲೂ ಇದರ ಸಾಧಕ ಬಾಧಕಗಳೇನು? ಈ ಒಂದು ಟನಲ್ ರಸ್ತೆ ನಿರ್ಮಾಣ ಆದರೆ ಬೆಂಗಳೂರಿನ ಟ್ರಾಫಿಕ್ ಕಡಿಮೆ ಆಗುತ್ತಾ ಅನ್ನುವಂಥ ಒಂದು ಪ್ರಶ್ನೆ ಬೆಂಗಳೂರಿನ ಜನರಿಗೆ ಇದೆ. ಸೊ ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ತಜ್ಞರಾಗಿರುವಂತಹ UT ಜುಲ್ಫಿಕರ್ ಅಲಿ ಅಹಮದ್ ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ಬೆಂಗಳೂರಿನ ಟ್ರಾಫಿಕನ್ನು ಕಡಿಮೆ ಮಾಡಬೇಕು ಅಂತಂದರೆ ಟನಲ್ ರೋಡ್ ಒಂದೇ ಅದಕ್ಕೆ ಪರಿಹಾರನ ಅಂತ? ಹೌದು, ಅಫ್ಕೋರ್ಸ್ ಟನಲ್ ರೋಡ್ ಒಂದೇ ಪರಿಹಾರ. ಯಾಕೆ ಅಂದರೆ ಈ ಮ್ಯಾಕ್ಸಿಮಮ್ ಸ್ಪೇಸ್ ರೋಡಲ್ಲಿ ಯೂಸ್ ಆಗೋದು ಕಾರ್ಸಿಂದ. ಆಟೋ ಜಾಸ್ತಿ ಏನು ಓಡಾಡಲ್ಲ, ಟೂ ವೀಲರ್ಸ್ಗೆ ಜಾಸ್ತಿ ಸ್ಪೇಸ್ ತಗೊಳ್ಳಲ್ಲ. ಸೊ ಟನಲ್ ರೋಡ್ ಇದ್ರೆ ಏನಾಗುತ್ತೆ ಅಂತ ಹೇಳಿದರೆ, ಈಗ ಕೆಲವು ಬಿಸ್ನೆಸ್ ಮ್ಯಾನ್ನವ್ರು ಇರ್ತಾರೆ, ವರ್ಕಿಂಗ್ ಕ್ಲಾಸ್ ಬಿಡಿ, ತುಂಬ ಜನ ಅರ್ಜೆಂಟಾಗಿ ಹೋಗಬೇಕು, ತುಂಬ ಪ್ರಾಜೆಕ್ಟ್ಸ್ ಮಾಡಬೇಕು, ಇಲ್ಲಾಂದರೆ ಒಂದು 10 ಸ್ಕೂಲ್ ಎಟ್ ಡೇ ವಿಸಿಟ್ ಮಾಡಬೇಕು.
ಟನಲ್ ರೋಡ್ ಉಪಯೋಗಿಸ್ತಾರೆ, ಅವ್ರಿಗೆ ಇಷ್ಟ ಮೇಲೆ ಉಪಯೋಗಿಸ್ತಾರೆ. ದುಡ್ಡು ಬೇಕಾದರೆ ಕೊಡಲಿಕ್ಕೆ ರೆಡಿ. ಯಾಕಂದರೆ ಕೆಲವು ಜನ ಈಗ ನೈಸ್ ರೋಡ್ ಯಾಕೆ ಯೂಸ್ ಮಾಡ್ತಾರೆ ಅಂತ ಹೇಳಿದರೆ ನೈಸ್ ರೋಡ್. ಬಟ್ ಇಲ್ಲಿ ಏನಿದೆ ಒಂದು ಪ್ಲಸ್ ಪಾಯಿಂಟ್ ನಮಗೆ ಟನಲ್ ರೋಡಲ್ಲಿ, ನಾವು 100% ನೀವು ಎಲ್ಲ ಕಾಸು ಟನಲ್ ರೋಡ್ ಹೋಗಿ ಅಂತ ಯಾವಾಗಲೂ ಹೇಳಿಲ್ಲ. ಇಫ್ ಯು ವಾಂಟ್ ಆಪ್ಷನಲ್ ಅಂತ ಹೇಳೋದು. ಸೊ ಊಬರ್ ಮತ್ತು ಓಲಾದವ್ರಿಗೆ ಡೈಲಿ ನಾನು ಅವ್ರಿಗೆ ಡಿಸ್ಕಸ್ ಮಾಡಿದಾಗ 1000 ರೂಪೀಸ್ ಅವ್ರಿಗೆ ಡೈಲಿ ಇನ್ಕಮ್ ಮಾಡೋದು. ನಾಳೆ ದಿವಸ ಏನಾಗುತ್ತೆ, ಟ್ರಾಫಿಕ್ ಜಾಮ್ ಕಡಿಮೆ ಆಗುತ್ತೆ. ನಮಗೆ ಮೇಯ್ನ್ ಏನಂದರೆ ಇಡೀ ದೇಶದಲ್ಲಿ ಟ್ರಾಫಿಕ್, ಬ್ಯಾಂಗ್ಳೂರ್ ಈಸ್ ದ ವರ್ಸ್ಟ್ ಪ್ಲೇಸ್ ಬಿಕಾಸ್ ಯಾಕಂದರೆ ಫುಲ್ ಆಫ್ ಟ್ರಾಫಿಕ್ ಇದೆ ಅಂತ ಹೇಳಿದರೆ ನ್ಯೂಸ್ ಇರೋದು. ನಮ್ಮ ಈ ಟನಲ್ ರೋಡ್ ಬಂದರೆ ಮ್ಯಾಕ್ಸಿಮಮ್ ಕಾರ್ಸ್, ಈಗ ಮಿಡಲ್ ಕ್ಲಾಸ್ ಇರ್ತಾರೆ. ಮತ್ತೆ ಅದೇ ಬಂದೆ ಈಗ ಬೆಂಗಳೂರು ಅಂತ ಬಂದಾಗ ಇಲ್ಲೆಲ್ಲರೂ ಕೂಡ ಶ್ರೀಮಂತರಲ್ಲ ಸರ್. 90% ಜನ ಉದ್ಯೋಗವನ್ನು ಅರಸೆನೆ ಬೆಂಗಳೂರಿಗೆ ಬಂದಿರ್ತಾರೆ. ಸೊ ಈ ಟನಲ್ ರೋಡ್ ಮಾಡಿದರೆ ಟೋಲ್ ಕಟ್ಟಬೇಕಾಗತ್ತೆ. ಸೊ ಅಂದರೆ ಎಲ್ಲೋ ಒಂದು ಕಡೆ ಆ ಮಿಡಲ್ ಕ್ಲಾಸ್ ಜನರಿಗೆ ಈ ಒಂದು ಟನಲ್ಲು ಬಳಕೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ನೋಡಿ ಸರ್, ಒಂದು ವಿಷಯ ಹೇಳ್ತೇನೆ. ಟನಲ್ ಎಲ್ಲಿ ನೀವು ಹೇಳಿಲ್ಲ, ಮೀಡಿಯಮ್ ಕ್ಲಾಸಿಗೆ ದುಡ್ಡು ಕಟ್ಟಿಲ್ಲದವರು ನಾರ್ಮಲ್ ರೋಡಲ್ಲಿ ಹೋಗ್ತಾರೆ, ಟನಲ್ ರೋಡ್ ಯೂಸ್ ಮಾಡಲ್ಲ. ಬಟ್ ಟನಲ್ ರೋಡಲ್ಲಿ ಹೋಗುವಾಗ ತುಂಬ ಜನ ವೆಯ್ಟ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ಟೈಮ್ ಮ್ಯಾನೇಜ್ಮೆಂಟ್ ಇಂಪಾರ್ಟೆಂಟ್. ಒಂದು ದಿನದಲ್ಲಿ ಮನೆ ಹೊರಗಡೆ ಆಫೀಸ್ ಹೊರಗಡೆ ಹೋಗಲ್ಲ, ಯಾಕಂದರೆ ಟ್ರಾಫಿಕ್ ಜಾಮ್ ಆಗುತ್ತೆ ಅಂತ. ಬಿಸ್ನೆಸ್ಗೆ ಅದು ಇಫೆಕ್ಟ್ ಆಗ್ತಾ ಇದೆ. ಸೊ ಇಲ್ಲಿ ಮುಖ್ಯವಾಗಿ ಏನಿದೆ ಅಂದರೆ ಟನಲ್ ರೋಡ್ 100% ಎಲ್ಲ ಕಾರಲ್ಲಿ ಹೋಗಿದ ಗೌರ್ಮೆಂಟ್ ಏನು ಹೇಳಿಲ್ಲ. ಸೊ ಮೀಡಿಯಮ್ ಕ್ಲಾಸ್ನ ಹೋಗುವಾಗ ದುಡ್ಡು ಕೊಡೋದೇ ಹೋಗ್ತಾರೆ, ಇಷ್ಟೊಂದು ದುಡ್ಡು ಕೊಟ್ಟು ಹೋಗ್ತಾರೆ ಸರ್. ಅಂದರೆ ಟನಲ್ ಒಂದೇನೆ ಬೆಂಗಳೂರು ಟ್ರಾಫಿಕ್ಕಿಗೆ ಕಡಿವಾಣ ಹಾಕಲಿಕ್ಕೆ ಸಾಧ್ಯ. ಮೆಟ್ರೋನ ಹೆಚ್ಚಳ ಮಾಡ್ಬೋದು, ಫೀಡರ್ ಸರ್ವಿಸ್ಗಳನ್ನು ಹೆಚ್ಚಳ ಮಾಡ್ಬೋದು, ಔಟರ್ ರಿಂಗ್ ರೋಡ್ಗಳನ್ನು ಹೆಚ್ಚಳ ಮಾಡ್ಬೋದು. ಆದರೆ ಅದನ್ನು ಬಿಟ್ಟು ಬರೀ ಟನಲ್ಗೆ ಅಂತಲೇ ಯಾಕೆ ಸರ್ಕಾರ ಹಿಂದೆ ಬಿದ್ದಿದೆ ಅನ್ನುವಂಥದ್ದು. ಈಗ ಮೆಟ್ರೋ ಹೆಚ್ಚಳ ಮಾಡುವ ಅಂತ ಹೇಳ್ತಾರೆ. ಮೆಟ್ರೋಲು ಡಬಲ್ ಟ್ರ್ಯಾಕ್ ಮಾಡಲಿಕ್ಕೆ ಆಗುತ್ತಾ? 3 ಟ್ರ್ಯಾಕ್ ಮಾಡಿದಾಗ ರೋಡ್ ಮೇಲೆ ಒಂದೇ ಟ್ರ್ಯಾಕ್ ಮಾಡಲಿಕ್ಕೆ ಆಗೋದು. ಈಗ ನಾವು ಟನಲ್ ರೋಡ್ ಯೂಸ್ ಆಗೋದು ಏನಂದರೆ ಪರ್ಟಿಕ್ಯುಲರ್ ರೋಡಲ್ಲಿ, ಅದು ಮೆಟ್ರೋದಲ್ಲಿ ಕೆಲವರು ಹೋಗ್ತಾರೆ, ಟನಲಲ್ಲಿ ಹೋಗ್ತಾರೆ, ಕೆಲವರು ಬಸ್ಸಲ್ಲಿ ಹೋಗ್ತಾರೆ. ಅಲ್ಟಿಮೇಟ್ಲಿ ಟನಲ್ ರೋಡ್ ಬಂದರೆ ಬೈಕಲ್ಲಿ ಹೋಗುವಾಗ ಫಾಸ್ಟ್ ಹೋಗ್ಬೋದು, ಯಾಕಂದರೆ 50% ಕಾಸು ರಿಡಕ್ಷನ್ ಬರುತ್ತೆ. ಮತ್ತು ಕಾರ್, ಓಲಾ, ಊಬರ್ ಪಾಪ ದುಡಿಮೆ ಹೋಗಿ ಜಾಸ್ತಿ ಆಗುತ್ತೆ. ಇದೆಲ್ಲ ಬೆನಿಫಿಟ್ಸ್ ಇದೆ. ಆಫೀಸಸ್ ಒಂದು ಮಾತಿದೆ, ಇಂಡಿಯಾದಲ್ಲಿ ಡೆಲ್ಲಿ, ಮುಂಬೈ ಎಲ್ಲಿಯಾದರೂ ಮೆಟ್ರೋ ಸಿಟಿ ಮಾಡಿದರೆ ನಾವು ಇಲ್ಲಿ ಮಾಡ್ತೇವೆ ಅಂತ ಹೇಳಿದ್ದು ನಾನು ಕೇಳಿದ್ವಿ. ಟನಲ್ ಅಲ್ಲ, ಬೇರೆ ಪ್ರಾಜೆಕ್ಟ್, ಆಟೋಮ್ಯಾಟಿಕ್ ಪಾರ್ಕಿಂಗ್ ವಿಷಯದಲ್ಲಿ ನಾನು ಹೇಳೋದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್. ಸೊ ಇದೇನಾಗುತ್ತೆ ಅಂತ ಹೇಳಿದರೆ ಇದು ಒಂದು ಎಕ್ಸಾಂಪಲ್ ಆಗಿಬಿಡುತ್ತೆ ಇಂಡಿಯಾಕ್ಕೆ. ಇದು ಒಂದಾಗಲಿ ನೋಡಿ, ಬಾಂಬೆ, ಡೆಲ್ಲಿ, ಚೆನ್ನೈ, ಕೋಲ್ಕತ್ತಾ ಎಲ್ಲ ಕಡೆ ಇಂಪ್ಲಿಮೆಂಟ್ ಮಾಡುತ್ತೆ. ಅದಲ್ಲದೆ ಈಗ ಇಡೀ ಇಂಡಿಯಾ ಹೇಳ್ತಾ ಇದ್ರೆ ಬ್ಯಾಂಗ್ಳೂರ್ ಈಸ್ ಫಿಲ್ಡ್ ವಿತ್ ಟ್ರಾಫಿಕ್, ವರ್ಸ್ಟ್ ಸಿಟಿ ಆಗಿದೆ ಅಂತ. ಅಂಥ ವಿಷಯ ಬರಲ್ಲ. ಸೊ ನಾವೇನು ಮಾಡಬೇಕು, ಇದೊಂದು ಟನಲ್ ರೋಡ್ ಆಗಿದೆ ಇಡೀ ಇಂಡಿಯಾದಲ್ಲಿ ಬ್ಯಾಂಗ್ಳೂರ್ಗೆ ಒಂದು ಮಾದರಿ ಆಗೋಗುತ್ತೆ. ಅಂದರೆ ಈ ಒಂದು ಟನಲ್ ಪ್ರಾಜೆಕ್ಟಿಂದ ಪಾರಂಪರಿಕ ಕಟ್ಟಡಗಳಿಗೆ ಹಾನಿಯಾಗತ್ತೆ, ಅಂತರ್ಜಲಕ್ಕೆ ಎಫೆಕ್ಟ್ ಆಗುತ್ತೆ, ಜೊತೆಗೆ ಕೆರೆಗಳು ಬತ್ತು ಹೋಗುತ್ತೆ. ಆಮೇಲೆ ಇಡೀ ಬೆಂಗಳೂರು ರ್ಯಾಕಿಂದ ಅಂದರೆ ಬಂಡೆಯಿಂದ ಕೂಡಿದೆ ಸರ್. ಟನಲ್ ವರ್ಕ್ ಸ್ಟಾರ್ಟ್ ಆದರೆ ಆ ಬಂಡೆಗೂ ಡ್ಯಾಮೇಜ್ ಆಗುತ್ತೆ ಅನ್ನುವಂಥ ಒಂದು ಆತಂಕ ಇದೆ ಸರ್. ಒಂದು ವಿಷಯ ಹೇಳ್ತೇನೆ, ನಾವು ಲಾಸ್ಟ್ ಟೈಮ್ ಮೆಟ್ರೋ ಬಂತು ಮತ್ತು ಅಂಡರ್ಗ್ರೌಂಡ್ ಮೆಟ್ರೋ ಬಂತು, ಏನಾದರೂ ಪ್ರಾಬ್ಲಮ್ ಆಯಿತಾ? ಇಲ್ಲಲ್ಲ. ಸೇಮ್ ವೇ ಅಂಡರ್ಗ್ರೌಂಡ್ ಮೆಟ್ರೋದಾಗುವಾಗ ಇಂತೆಲ್ಲ ಆಗಲಿಲ್ಲ. ಸಪೋಸ್ ಟನಲ್ ರೋಡ್ ಬರುವಂಥ ಆಗೋದಾದರೆ, ಟೆಕ್ನಿಕಲ್ ಏನೋ ಹೇಳಿದಾದರೆ ಅದಕ್ಕೆ ರಿಸರ್ಚ್ ಇಂಜಿನಿಯರ್ಸ್ ಇದ್ದಾರೆ, ಅದನ್ನು ಬ್ಯೂಟಿಫುಲ್ ಆಗಿ ಏನಾದರೂ ಉಪಯೋಗ ಮಾಡ್ಬೋದು. ಇದಿಷ್ಟು ತಜ್ಞರು ಹೇಳ್ತಾ ಇರುವಂಥ. ಕ್ಯಾಮ್ರಾ ಪರ್ಸನ್ ಹೇಮಂತ್ ಜೊತೆ ಉಲ್ಲಾಸ ಸ್ಕಿರ್ವಾಸ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.